It is a moment of great honor and privilege for all of us to have Dr. N. Someshwar, a renowned doctor, writer, and quiz master with us today. His valuable contribution and achievements are truly inspiring and commendable. We are eager to hear the thoughts, experiences, and words of wisdom that will undoubtedly motivate and guide us all. I now invite our esteemed chief guest, Dr. Jens Someshwar, to address the gathering. Please join me in welcoming him with a big round of applause. Please, sir. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ನೀವು ಹೇಗಿದ್ದೀರಿ ಅಂತ ಕೇಳಲ್ವಾ? ನಾನು ಚೆನ್ನಾಗಿದ್ದೇನೆ, ನೀವು ಸಹ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ. ನಮ್ಮ ಮಕ್ಕಳಿಗೆ ಏನು ಕಲಿಸ್ತೇವೋ ಬಿಡ್ತೇವೋ ಅದು ಮುಖ್ಯ ಅಲ್ಲ, ಆದರೆ ನಮ್ಮ ಭಾರತೀಯ ಸಂಸ್ಕೃತಿ ಮತ್ತು ಸಂಸ್ಕಾರವನ್ನು ಕಲಿಸಬೇಕು. ಕಲಿಸಬೇಕಾದ ಹೊಣೆ ಅಮ್ಮ ಮತ್ತು ಅಪ್ಪನದು. ಎಲ್ ಗುಂಡಪ್ಪನವರು ಒಂದು ಅದ್ಭುತವಾದ ಕವನ ಬರೆದಿದ್ದಾರೆ. ಮನೆಯೇ ತಾನೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತವರು ಧನ್ಯರು ಅನ್ನೋ ಮಾತನ್ನು ಹೇಳ್ತಾರೆ. ಹಾಗಾಗಿ ಅಪ್ಪ ಅಮ್ಮಂದಿರಾದ ನೀವು ನಮ್ಮ ಭಾರತೀಯ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ಮಕ್ಕಳಿಗೆ ಕಲಿಸದೇ ಹೋದರೆ ನೀವು ಅಪರಾಧಿಗಳಾಗ್ತೀರಿ. ಆ ಮಗು ಭಾರತೀಯ ಸಂಸ್ಕೃತಿಯ ಪರಿಚಯ ಇಲ್ಲದೆ ಬೆಳೀತಾ ಬಂತು ಅಂದರೆ ಅದಕ್ಕೆ ಹೊಣೆ ನೀವೇ, ಮತ್ತಾರೂ ಅಲ್ಲ. ಹಾಗಾಗಿ ಬದುಕಲ್ಲಿ ನಮ್ಮ ಸಂಸ್ಕೃತಿ ಸಂಸ್ಕಾರವನ್ನು ಕಲಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ. ಶ್ರೀ ವಿವೇಕ ಬಾಲೋದ್ಯಾನ ಸಾರ್ವಜನಿಕ ಶಾಲೆ ವಿವೇಕ ಕುಟುಂಬಕಂ ಅನ್ನೋ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಸಾಮಾನ್ಯವಾಗಿ ಈ ರೀತಿಯಾದ ಕಾರ್ಯಕ್ರಮಗಳಲ್ಲಿ ಗಂಭೀರವಾಗಿ ಮಾತನಾಡೋದು ಕಷ್ಟವಾಗುತ್ತೆ. ಯಾಕಂದರೆ ಮಕ್ಕಳಿಗೆ ಬಹುಮಾನಗಳನ್ನು ಸ್ವೀಕರಿಸುವ ಆಸೆ ಇದ್ದರೆ ಹೆತ್ತವರಿಗೆ ಮಕ್ಕಳ ಆಟ ಪಾಠ ಓಟ ನೃತ್ಯ ನಾಟಕ ಇತ್ಯಾದಿಗಳನ್ನು ನೋಡುವ ತವಕದಿಂದ ಬಂದಿರ್ತಾರೆ. ಇಂತಹ ಸಂದರ್ಭದಲ್ಲಿ ಕೆಲವು ಕಹಿ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರೆ ಅನೇಕ ಜನಕ್ಕೆ ಅದು ಹಿಡಿಸದೆ ಇರಬಹುದು. ಹಾಗಂತ ಹೇಳಿ ಬಿಡಲಿಕ್ಕೆ ಸಾಧ್ಯವ? ಗುಳಿಗೆ ಕಹಿಯಾಗಿದೆ ಅನ್ನೋ ಕಾರಣಕ್ಕೆ ಗುಳಿಗೆಯನ್ನು ತಿನ್ನಿಸದೇ ಹೋದರೆ ಮಗುವಿಗೆ ಬಂದಿರುವ ಹಿರಿಯರಿಗೆ ಬಂದಿರುವ ಕಾಯಿಲೆ ಗುಣವಾಗುವುದಾದರೂ ಹೇಗೆ? ಹಾಗಾಗಿ ವೈದ್ಯರು ಆ ಕಹಿ ಗುಳಿಗೆಗೆ ಸಿಹಿ ಲೇಪನವನ್ನು ಹಚ್ಚಿ ಕೊಡ್ತಾರೆ, ನುಂಗುತ್ತೇವೆ. ಹಾಗೆಯೇ ಒಂದು 3 ವಿಚಾರಗಳನ್ನು ಸಿಹಿ ಲೇಪನ ಹಚ್ಚಿ ತಮ್ಮ ಮುಂದೆ ಇಡುವ ಒಂದು ಪುಟ್ಟ ಪ್ರಯತ್ನವನ್ನು ಮಾಡ್ತೇನೆ. ಮಕ್ಕಳು ಮತ್ತು ಪಾಲಕರು ದಯವಿಟ್ಟು ಗಮನಗಿಟ್ಟು ಕೇಳಿ. ಈ ಜಗತ್ತಿನಲ್ಲಿ ಯಾರೂ ದಡ್ಡರಲ್ಲ. ಈ ಜಗತ್ತಿನಲ್ಲಿ ಯಾರೂ ದಡ್ಡರಲ್ಲ. ಹೇಗೆ ಹೇಳ್ತೀರಿ ಸರ್? ವಿಜ್ಞಾನ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಈ ಜಗತ್ತಿನಲ್ಲಿ ಹುಟ್ಟುವ ಪ್ರತಿಯೊಂದು ಮಗುವು, ಅದು ಭಾರತದಲ್ಲೇ ಹುಟ್ಟಲಿ, ಅಮೆರಿಕದಲ್ಲೇ ಹುಟ್ಟಲಿ, ಚೀನಾದಲ್ಲೇ ಹುಟ್ಟಲಿ,
ಯುರೋಪಿನಲ್ಲಾದರೂ ಹುಟ್ಟಲಿ, ಯಾವುದೇ ಧರ್ಮದಲ್ಲಿ ಹುಟ್ಟಲಿ, ಯಾವುದೇ ಭಾಷೆಯನ್ನಾಡುವ ಮನೆಯಲ್ಲಿ ಹುಟ್ಟಲಿ, ಅದು ಗಂಡಾಗಲಿ ಹೆಣ್ಣಾಗಲಿ, ಪ್ರತಿಯೊಂದು ಮಗುವಿನ ತಲೆಯಲ್ಲಿ 100 ಬಿಲಿಯನ್ ನರ್ವ್ ಸೆಲ್ಸ್, 100 ಶತಕೋಟಿ ನರಕೋಶಗಳ ಜೊತೆ ಹುಟ್ಟುತ್ತೆ. ಮನುಷ್ಯ ಮೋಸ ಮಾಡ್ತಾನೆ, ಮನುಷ್ಯ ಪಾರ್ಶಿಯಾಲಿಟಿ ಅಂತ ಏನು ಹೇಳ್ತೇವೆ ಅದನ್ನು ಮಾಡ್ತಾನೆ, ಪಕ್ಷಪಾತ ತೋರ್ತಾನೆ. ಆದರೆ ಪ್ರಕೃತಿ ಯಾವತ್ತಿಗೂ ಪಕ್ಷಪಾತವನ್ನು ತೋರಲ್ಲ. ಹಾಗಾಗಿ ಎಲ್ಲ ಮಕ್ಕಳಲ್ಲೂ 100 ಬಿಲಿಯನ್ ನರ್ವ್ ಸೆಲ್ಸ್, ಒಂದು ಹೆಚ್ಚಿಲ್ಲ ಒಂದು ಕಮ್ಮಿ ಇಲ್ಲ. ಹಾಗಾಗಿ ಹುಟ್ಟುತ್ತಾ ನಾವೆಲ್ಲ ಒಂದೇನೆ, ಯಾವುದೇ ವ್ಯತ್ಯಾಸವಿಲ್ಲ, ಎಲ್ಲ ಮಕ್ಕಳು ಬುದ್ಧಿವಂತರೇನೆ. ಆದರೆ ಕೆಲವು ಮಕ್ಕಳು ರ್ಯಾಂಕ್ ಪಡೀತಾರೆ, ವೈದ್ಯರಾಗ್ತಾರೆ, ಇಂಜಿನಿಯರ್ ಆಗ್ತಾರೆ, IAS ಅಧಿಕಾರಿಗಳಾಗ್ತಾರೆ, ಸೈನ್ಯವನ್ನು ಸೇರ್ತಾರೆ, ನಾವು ಊಹಿಸಿಕೊಳ್ಳಕ್ಕೂ ಸಾಧ್ಯವಾಗದಂತಹ ಸಾಧನೆಗಳನ್ನು ಮಾಡ್ತಾರೆ. ಆದರೆ ಅನೇಕ ಮಕ್ಕಳು SSLC ಪರೀಕ್ಷೆಯನ್ನು ಪಾಸ್ ಮಾಡೋಕ್ಕೂ ಹೆಣಗುತ್ತಾರೆ. ಯಾಕೆ? ಎಲ್ಲ ಮಕ್ಕಳ ತಲೆಯಲ್ಲೂ 100 ಬಿಲಿಯನ್ ನರ್ವ್ ಸೆಲ್ಸ್ ಇದೆ ಅಂದರೆ ಕೆಲವು ಮಕ್ಕಳು ಬುದ್ಧಿವಂತರಾಗ್ತಾರೆ, ಕೆಲವು ಮಕ್ಕಳು ದಡ್ಡರಾಗ್ತಾರೆ. ಇದಕ್ಕೆ ಕಾರಣ ಏನು? ಒಬ್ಬ ಮನುಷ್ಯನ ಬುದ್ಧಿವಂತಿಕೆಯನ್ನು 2 ಅಂಶಗಳು ನಿರ್ಧರಿಸುತ್ತೆ. ಮೊದಲನೆಯದು ವಂಶವಾಹಿಗಳು, ಜೀನ್ಸ್. ನಮ್ಮ ಅಪ್ಪ ಅಮ್ಮಂದರನ್ನು ಆಯ್ಕೆ ಮಾಡಿಕೊಳ್ಳುವ ಸ್ವಾತಂತ್ರ್ಯ ನಮಗಿಲ್ಲ. ಹಾಗಾಗಿ ಜೀನ್ಸ್ಗಳ ಬಗ್ಗೆ ಹೆಚ್ಚು ಮಾತನಾಡೋದು ಬೇಡ. ಆದರೆ ಉಳಿದ 50% ಇದೆಯಲ್ಲ, ಅದು ಪರಿಸರ, ಎನ್ವೈರ್ನಮೆಂಟ್. 3 ರೀತಿಯ ಪರಿಸರಗಳು ಬಹಳ ಮುಖ್ಯ. ನಿಮ್ಮ ಮಗು ದಡ್ಡ ಮಗು ಆಗಬೇಕಾದರೆ, ಬುದ್ಧಿವಂತ ಮಗು ಆಗಬೇಕಾದರೆ ಈ 3 ಪರಿಸರಗಳ ಬಗ್ಗೆ ನಾವೆಲ್ಲ ಗಮನವನ್ನು ಕೊಡಬೇಕಾಗುತ್ತೆ. ಮೊದಲನೇ ಪರಿಸರ ಮನೆಯ ಪರಿಸರ. ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರೂ ಓದುವ, ಬರೆಯುವ, ಹಾಡುವ, ಕುಣಿಯುವ, ಕುಪ್ಪಳಿಸುವ ಇತ್ಯಾತ್ಮಕ ಚಟುವಟಿಕೆಗಳಲ್ಲಿ ಪಾಸಿಟಿವ್ ಆ್ಯಕ್ಟಿವಿಟೀಸ್ಗಳನ್ನು ನಿಮ್ಮ ಮನೆಯಲ್ಲಿ ಮಾಡ್ತಾ ಇದ್ದರೆ ನಿಮ್ಮ ಮಗು ಅದನ್ನು ಅನುಕರಿಸುತ್ತೆ. ಮಕ್ಕಳು ಹೇಗೆ ಕಲಿಯುತ್ತೆ ಅಂದರೆ ಅನುಕರಣೆಯಿಂದ, ಇಮಿಟೇಷನ್ನಿಂದ ಕಲಿಯುತ್ತವೆ. ಕನ್ನಡದಲ್ಲಿ ಒಂದು ಅದ್ಭುತವಾದ ಗಾದೆ ಉಂಟು, ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ. ಹಿರಿಯಕ್ಕ ಅಂತ ಅನ್ನಿಸ್ಕೊಂಡೋಳು ಬೆಳಗ್ಗೆ ಎದ್ದು ಹಲ್ಲನ್ನು ಉಜ್ಜಿ ಮುಖವನ್ನು ತೊಳೆದು ದೇವರಿಗೆ ನಮಸ್ಕಾರ ಮಾಡಿ ತಿಂಡಿ ತಿಂದು ಓದೋಕ್ಕೆ ಕೂತ್ಕೊಂಡ್ರೆ ಮನೆಯಲ್ಲಿ ಇರ್ತಕ್ಕಂಥ ಪುಟ್ಟ ತಮ್ಮ ಪುಟ್ಟ ತಂಗಿ ಅಕ್ಕನನ್ನು ಅನುಸರಿಸುತ್ತೆ. ಅಕ್ಕ ಬ್ರಷ್ಷಿಗೆ ಪೇಸ್ಟನ್ನು ಹಾಕ್ಕೊಂಡು ಹಲ್ಲನ್ನು ಉಜ್ಜುತ್ತಾ ಇದ್ದರೆ ನನಗೂ ಹಾಕ್ಕೊಡು, ನಾನೂ ಹಲ್ಲುಜ್ಜುತ್ತೇನೆ. ಒಂದು ಮನೆಯಲ್ಲಿ ಅಪ್ಪ ಅಂತ ಅನ್ನಿಸ್ಕೊಂಡವನು ಸೂರ್ಯೋದಯ ಆಗ್ತಾ ಇದ್ದ ಹಾಗೆ ಎಳೆ ಬಿಸಿಲನ್ನು ಕಾಯ್ತಾ ತುಂಡು ಬೀಡಿಯನ್ನು ಸೇತ್ತಾ ಚಾ ಇನ್ನೂ ಬರಲಿಲ್ವೇನೇ ಅಂತ ಗುಟರ್ ಹಾಕ್ತಾ ಚಾ ತರೋದು ತಡ ಆಯಿತು ಅಂತ ಆ ತಾಯಿಯ ಜುಟ್ಟನ್ನು ಹಿಡ್ಕೊಂಡು ದರ 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 ಅಂಗಳಕ್ಕೆ ಎಳ್ಕೊಂಡು ಬಂದು ಅಲ್ಲಿ ದೂಡಿ ಬೆಂದಿನ ಮೇಲೆ ದಬ 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 ಅಂತ ಗುದ್ದಿದ್ರೆ ಅಲ್ಲೇ ಆಟ ಇಡ್ತಕ್ಕಂಥ ಮಕ್ಕಳಿಗೆ ಈ ಅಪ್ಪ ಅಂತ ಅನ್ನಿಸ್ಕೊಂಡವನು ಏನು ಪಾಠ ಹೇಳ್ಕೊಡ್ತಾ ಇದ್ದಾನೆ? ಅಮ್ಮ ಅನ್ನೋಳು ಕನಿಷ್ಠ ಪದಾರ್ಥ, ನಯಾ ಪೈಸೆ ಬೆಲೆ ಇಲ್ಲ.
ಯಾರು ಬೇಕಾದರೂ ಬೈಬೋದು, ಯಾರು ಬೇಕಾದರೂ ಹೊಡಿಬೋದು. ಅಪ್ಪನೇ ಹೊಡಿತಾ ಇದ್ದಾನೆ, ನಾನು ಯಾಕೆ ಹೊಡಿಬಾರ್ದು? ಹಾಗಾಗಿ ನಿಮ್ಮ ಮನೆಯ ಪರಿಸರ ಹೇಗಿದೆ, ನೀವು ಹೇಗೆ ನಡ್ಕೋತೀರಿ ಮಕ್ಕಳ ಮುಂದೆ? ಗಂಡ ಹೆಂಡತಿ ಇಬ್ಬರು ಜಗಳ ಆಡ್ತೀರಾ? ಗಂಡ ಕೆಲಸಕ್ಕೆ ಹೋದ ಮೇಲೆ ಹೆಂಡತಿ ಅಂತ ಅನ್ನಿಸ್ಕೊಂಡವಳು ಮಕ್ಕಳ ಮುಂದೆ ಗಂಡನನ್ನು ಹೀಯಾಳಿಸ್ತೀರಾ? ಮನೆಯಲ್ಲೇ ಇದ್ದುಕೊಂಡು ಅಪ್ಪ ಇಲ್ಲ ಅಂತ ಹೇಳು ಹೋಗುವಂಥ ಮಕ್ಕಳ ಕೈಯಲ್ಲಿ ಸುಳ್ಳನ್ನು ಹೇಳಿಸ್ತೀರಾ? ಪುಣ್ಯಕೋಟಿಯ ಕಥೆಯನ್ನು ಹೇಳಿರ್ತೀರ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಎಲ್ಲವನ್ನು ನೀವು ಹೇಳಿದ್ದೀರ. ಅದೇ ನೀವು ಅಪ್ಪ ಮನೆಯಲ್ಲಿಲ್ಲ ಅಂತ ಹೇಳು ಹೋಗು ಅಂದಾಗ ಆ ಮಗುವಿನ ಮುಗ್ಧ ಮನಸ್ಸು ಯೋಚನೆ ಮಾಡುತ್ತೆ, ಈ ಪುಣ್ಯಕೋಟಿಯ ಕಥೆ ಸತ್ಯವ, ಅಪ್ಪ ಹೇಳೋದು ಸತ್ಯವ? ಹಾಗಾಗಿ ನಿಮ್ಮ ಮಗು ಬುದ್ಧಿವಂತ ಮಗು ಆಗಬೇಕಾದರೆ ಮನೆಯಲ್ಲಿ ಇತ್ಯಾತ್ಮಕ ಪರಿಸರ, ಪಾಸಿಟಿವ್ ಎನ್ವೈರ್ನಮೆಂಟ್ ರೂಪಿಸಬೇಕು. ರೂಪಿಸಲಿಲ್ಲ ಅಂದರೆ ನಿಮ್ಮ ಮಗು ದಡ್ಡ ಮಗು ಆಗುತ್ತೆ, ಇದರಲ್ಲಿ ಅನುಮಾನ ಇಲ್ಲ. ಮನೆಯ ಪರಿಸರದ ನಂತರ ನಿಮ್ಮ ಮಕ್ಕಳು ಬುದ್ಧಿವಂತರಾಗೋದಕ್ಕೆ, ದಡ್ಡರಾಗೋದಕ್ಕೆ ಕಾರಣ ಶಾಲಾ ಮತ್ತು ಕಾಲೇಜಿನ ಪರಿಸರ. ಮಕ್ಕಳಿಗೆ ಪಾಠ ಹೇಳುವ ಅಧ್ಯಾಪಕರು ಸಂಬಳ ಕೊಡ್ತಾರಲ್ಲ, ನಾನು ಪಾಠ ಹೇಳ್ತೇನೆ ಅನ್ನೋ ಮನೋಭಾವ ಇರೋವರಾದರೆ ಅವರು ಸಮಾಜ ಕಂಟಕರು. ಯಾವತ್ತೂ ಸಂಬಳಕ್ಕಾಗಿ ಪಾಠವನ್ನು ಹೇಳಬಾರ್ದು. ಒಂದು ಹೆಮ್ಮೆ ಇರಬೇಕು, ಈ ದೇಶದ ಭವಿಷ್ಯ ಪ್ರಜೆಗಳನ್ನು ರೂಪಿಸುವ ಹೊಣೆಯನ್ನು ನನಗೆ ಕೊಟ್ಟಿದ್ದಾರೆ, ಅದನ್ನು 100ಕ್ಕೆ 100ರಷ್ಟು ಪರಿಣಾಮಕಾರಿಯಾಗಿ ನಿರ್ವಹಿಸುತ್ತೇನೆ ಅನ್ನೋ ಅಭಿಮಾನ, ಹೆಮ್ಮೆ, ಕೆಚ್ಚು ಇದ್ದರೆ ಮಾತ್ರ ಆ ಅಧ್ಯಾಪಕರು ಕಲಾಂರಂಥವರನ್ನು ಸೃಜಿಸಬಹುದು. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಮಕ್ಕಳನ್ನು ಭಾಗವಹಿಸೋದಕ್ಕೆ ಅವಕಾಶ ಕೊಡೋದ್ರ ಜೊತೆಗೆ ಉತ್ಸಾಹವನ್ನು ತುಂಬಿ ಮಾರ್ಗದರ್ಶನ ಮಾಡಬೇಕು. ಅತ್ಯಂತ ಬಡ ಕುಟುಂಬದ ಹಿನ್ನೆಲೆಯಲ್ಲಿ ಬಂದ ನಾನು 1 ವರ್ಷಕ್ಕೆ ಮೊದಲೇ ತಂದೆಯನ್ನು ಕಳ್ಕೊಂಡೆ. ತಾಯಿಯಾದವಳು ನನ್ನನ್ನು ಬೆಳೆಸಿದ್ಳು, ಜೊತೆಗೆ ನನ್ನನ್ನು ಬೆಳೆಸಿದವರು ಇವತ್ತು ನಿಮ್ಮ ಮುಂದೆ ನಿಂತುಕೊಂಡು ಮಾತನಾಡುವ ಅರ್ಹತೆಯನ್ನು ನನಗೆ ತಂದುಕೊಟ್ಟವರು ನನ್ನ ಶಾಲಾ ದಿನಗಳಲ್ಲಿ ಅಧ್ಯಾಪಕರಾಗಿದ್ದಂಥ ಸಂಪಟೂರು ವಿಶ್ವನಾಥ್ ಹಾಗೂ ರಾಮಚಂದ್ರ ಶರ್ಮ ತ್ಯಾಗಲಿ. ಆ ಇಬ್ಬರು ಅಧ್ಯಾಪಕರ ಕಾರಣ ಇವತ್ತು ನಿಮ್ಮ ಮುಂದೆ ನಿಲ್ಲುವ ಯೋಗ್ಯತೆಯನ್ನು ಪಡೆದಿದ್ದೇನೆ. ಹಾಗಾಗಿ ನಿಮ್ಮ ಮಕ್ಕಳು ಬುದ್ಧಿವಂತರಾಗಬೇಕಾದರೆ ಅವರನ್ನು ಎಂತಹ ಶಾಲೆಗೆ ಸೇರಿಸಬೇಕು ಅನ್ನೋದನ್ನು ಒಂದಲ್ಲ 100 ಸಲ ಆಲೋಚನೆ ಮಾಡಿ. ಆದರೆ ನೀವು ತಪ್ಪು ಮಾಡಿಲ್ಲ ಅನ್ನೋ ಅನಿಸಿಕೆ ನನ್ನದು. ಈ ಒಂದು ಸಂಸ್ಥೆ ಶ್ರೀ ವಿವೇಕ ಬಾಲೋದ್ಯಾನ ಸಾರ್ವಜನಿಕ ಶಾಲೆ ತಾವೆಲ್ಲ ಕಂಡ ಹಾಗೆ ಮಕ್ಕಳ ಕೈಯಲ್ಲಿ ಎಷ್ಟು ಚೆನ್ನಾಗಿ ಸಂಸ್ಕೃತ ಶ್ಲೋಕಗಳನ್ನು ಹೇಳಿಸಿದ್ರು. ವಿವೇಕಾನಂದ ಮತ್ತು ರಾಮಕೃಷ್ಣ ಪರಮಹಂಸರ ಅನಿಸಿಕೆಗಳನ್ನು ತಮ್ಮ ಮುಂದೆ ಇಟ್ಟರು. ಇನ್ನು ಆ 2 ಮಕ್ಕಳು ಅರ್ಜುನ ಮತ್ತು ಬಬ್ರುವಾಹನ ಎಷ್ಟು ಚೆನ್ನಾಗಿ ಅಭಿನಯಿಸಿದ್ರು. ಒಂದು ಮಾತನ್ನೂ ಮರೆಯದೆ ಸಾಧ್ಯವಾದಷ್ಟು ಭಾವವನ್ನು ಒಳಗೊಂಡ ಹಾಗೆ ಆ ಸಂಭಾಷಣೆಯನ್ನು ಒಪ್ಪಿಸಿದ್ರಲ್ಲ, ಅದಕ್ಕೆ ಶಾಲೆಯ ಆಡಳಿತ ವರ್ಗದವರನ್ನು, ತರಬೇತಿ ನೀಡಿದಂತಹ ಅಧ್ಯಾಪಕ ವರ್ಗದವರನ್ನು ವಿಶೇಷವಾಗಿ ನಾವು ಅಭಿನಂದಿಸಬೇಕಾಗುತ್ತೆ. ನಿಮ್ಮ ಮಕ್ಕಳು ಬುದ್ಧಿವಂತರಾಗಬೇಕೇ, ದಡ್ಡರಾಗಬೇಕೇ ಅನ್ನೋದನ್ನು ನಿರ್ಧರಿಸಬೇಕಾದರೆ
ನಿಮ್ಮ ಮಕ್ಕಳ ಗೆಳೆಯರು ಎಂತಹವರು ಅನ್ನೋದನ್ನು ನೀವು ಗಮನ ಇಡಬೇಕು. ಗೆಳೆಯರ ಪರಿಸರ ಮೂರನೆಯ ಅಂಶ ನಿಮ್ಮ ಮಗುವಿನ ಬುದ್ಧಿವಂತಿಕೆಯನ್ನು ನಿರ್ಧರಿಸುತ್ತೆ. ನಾನು ಮೆಡಿಕಲ್ ಸೇರಬೇಕು, ಇಂಜಿನಿಯರಿಂಗ್ ಸೇರಬೇಕು, IAS ಮಾಡಬೇಕು, ಸೈನ್ಯವನ್ನು ಸೇರಬೇಕು, ಹೀಗೆಲ್ಲ ಕನಸುಗಳನ್ನು ಇಟ್ಟುಕೊಂಡು ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಓದುವ ಪ್ರಯತ್ನ ಮಾಡುವಂಥ ಹುಡುಗರು ನಿಮ್ಮ ಮಗನ ಮಗಳ ಗೆಳೆಯರಾಗಿದ್ದರೆ ಸಹಜವಾಗಿ ನಾನೂ ಸಹ ಓದಬೇಕು ಅನ್ನೋ ಭಾವ ನಿಮ್ಮ ಮಕ್ಕಳಿಗೆ ಬರುತ್ತೆ. ಅದೇ ನಿಮ್ಮ ಗೆಳೆಯರು, ನಿಮ್ಮ ಮಕ್ಕಳ ಗೆಳೆಯರು 3 ಹೊತ್ತು ರೀಲ್ಸ್ ನೋಡ್ತಾ ಇದ್ದರೆ ನಾನೂ ಸಹ ರೀಲ್ಸ್ ನೋಡಬೇಕು. ನನ್ನ ಗೆಳೆಯನ ಹತ್ತಿರ ಆ್ಯಂಡ್ರಾಯ್ಡ್ ಫೋನ್ ಇದೆ, ನಮ್ಮಮ್ಮ ಕೊಡಿಸಿರೋದು ಅನಲಾಗ್ ಫೋನ್ ಮಾಡೋಕ್ಕೆ ಬಿಟ್ಟು ಬೇರೇನಕ್ಕೂ ಉಪಯೋಗ ಇಲ್ಲ. ಮನೆಯಲ್ಲಿ ಜಗಳ, ಕದನ, ಹೋರಾಟ. ನನಗೂ ಕೊಡಿಸು ಆ್ಯಂಡ್ರಾಯ್ಡ್ ಫೋನನ್ನು. ಇಂತಹ ಗೆಳೆಯರು ನಿಮ್ಮ ಮಗುವಿನ ಸಾನ್ನಿಧ್ಯದಲ್ಲಿದ್ದರೆ 3 ಹೊತ್ತು ವಿಡಿಯೋ ಗೇಮ್ಸ್ಗಳನ್ನು ಆಡೋದು, ಅದರಲ್ಲೂ ಅತ್ಯಂತ ಕ್ಷುದ್ರವಾದ ಕೆಲವು ಕ್ರೀಡೆಗಳಿದೆ. ಉದಾಹರಣೆಗೆ ಎಂಥದ್ದು, ಬ್ಲೂ ವೇಲ್. ಎಷ್ಟು ಭಯಂಕರವಾದದ್ದು ಅದು ಅಂತ ನೆನೆಸ್ಕೊಂಡ್ರೇ ಮೈ ನಡುಗುತ್ತೆ. ಅದೆಷ್ಟು ಮಕ್ಕಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೋ ಆ ಬ್ಲೂ ವೇಲ್ ಗೇಮನ್ನು ಆಡಿ ಯಾರೂ ಲೆಕ್ಕವನ್ನು ಇಟ್ಟವರಿಲ್ಲ. ಹಾಗಾಗಿ ನಿಮ್ಮ ಮಕ್ಕಳ ಗೆಳೆಯರು ಯಾರು ಅನ್ನೋದನ್ನು ಹೆತ್ತವರಾದ ನೀವು ಗಮನಿಸಬೇಕಾಗುತ್ತೆ. ಒಳ್ಳೆಯ ಮಿತ್ರರು ಸಿಕ್ಕರೆ ಅವರು ಕರ್ಕೊಂಡು ಹೋಗ್ತಾರೆ ಮುಂದಕ್ಕೆ. ಹಾಗಾಗಿ ನಿಮ್ಮ ಮಗು ಬುದ್ಧಿವಂತ ಮಗು ಆಗಬೇಕಾದರೆ ಆ ಮಗುವಿನ ಮಿದುಳಲ್ಲಿ ಸುಪ್ತವಾಗಿರ್ತಕ್ಕಂಥ ಅಷ್ಟೂ ಸಾಮರ್ಥ್ಯ ಸರಿಯಾದ ರೀತಿಯಲ್ಲಿ ಸರಿಯಾದ ಮಾರ್ಗದಲ್ಲಿ ಸಾಗಬೇಕಾದರೆ ಮನೆಯ ಪರಿಸರ, ಶಾಲಾ ಪರಿಸರ ಹಾಗೂ ಗೆಳೆಯರ ಪರಿಸರ ಮುಖ್ಯವಾಗುತ್ತೆ. ಈ ಬಗ್ಗೆ ತಾವು ಸ್ವಲ್ಪ ಗಮನವನ್ನು ಹರಿಸಬೇಕು ಅಂತ ನನ್ನ ಪ್ರಾರ್ಥನೆ. ಮತ್ತೊಂದು ವಿಚಾರವನ್ನು ನಿಮ್ಮ ಮುಂದೆ ನಾನು ಹಂಚಿಕೊಳ್ಳಲೇಬೇಕು. ಅದರಲ್ಲೂ SSLC ಪೂರ್ಣಗೊಳಿಸಿ PUCಗೆ ಪ್ರವೇಶ ಪಡೆಯೋದಕ್ಕೆ ಸಿದ್ಧವಾಗಿ ಇರ್ತಕ್ಕಂಥ ಮಕ್ಕಳ ತಂದೆ ತಾಯಿಗಳು ನೀವು. ಹಾಗಾಗಿ ನಿಮ್ಮ ಜೊತೆ ಈ ವಿಚಾರವನ್ನು ನಾನು ಪ್ರಸ್ತಾಪಿಸಲೇಬೇಕು. ಸಾಮಾನ್ಯವಾಗಿ ಹೆತ್ತವರಿಗೆ ತಮ್ಮ ಬದುಕಲ್ಲಿ ತಾವು ಈಡೇರಿಸಿಕೊಳ್ಳಕ್ಕೆ ಆಗದೇ ಇರತಕ್ಕಂಥ ಕನಸುಗಳನ್ನು ಮಕ್ಕಳ ಮೂಲಕ ತೀರಿಸಿಕೊಳ್ಳುವ ಪ್ರಯತ್ನ ಮಾಡೋದು ಅತ್ಯಂತ ಸಹಜವಾದದ್ದು. ನಾನು ಡಾಕ್ಟ್ರಾಗಲಿಕ್ಕಾಗಲಿಲ್ಲ, ನನ್ನ ಮಗನಾದರೂ ಡಾಕ್ಟ್ರಾಗಲಿ, ಕಷ್ಟಪಟ್ಟು ಅವನನ್ನು ಓದಿಸ್ತೇನೆ. ಅಪ್ಪ ಅಮ್ಮಂದರು ಇಬ್ಬರು ಕಷ್ಟಪಟ್ಟು ಓದಿಸೋಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಆ ಹುಡುಗನಿಗೆ ಡಾಕ್ಟರಿಕೆಯಲ್ಲಿ ಯಾವುದೇ ಆಸಕ್ತಿ ಇಲ್ಲ. ಅವನಿಗೆ ನಾನೊಬ್ಬ ಕಲಾವಿದ, ಗಾಯನದಲ್ಲಿ ಆಸಕ್ತಿ ಉಂಟು, ನಾನು ಹಾಡಬೇಕು, ಹಾಡ್ತೇನೆ ಅಂದರೆ ಅಪ್ಪ ಅಮ್ಮಂದರು ಬೇಡ ಅಂತಾರೆ. ಹಾಡನ್ನು ಬಿಟ್ಟು, ಸಂಗೀತವನ್ನು ಬಿಟ್ಟು ನಾನು ಹೇಗೆ ಬದುಕಲಿ? ಇದು ಹುಡುಗನ ಸಮಸ್ಯೆ. ಆದರೆ ಅಪ್ಪ ಅಮ್ಮಂದರು ಹೇಳ್ತಾರೆ, ಗಾಯಕನಾದರೆ ಬದುಕಲ್ಲಿ ಏನು ತಾನೇ ಸಾಧನೆ ಮಾಡಲಿಕ್ಕೆ ಸಾಧ್ಯ? ನೀನು ಮತ್ತೊಬ್ಬ SP ಬಾಲಸುಬ್ರಹ್ಮಣ್ಯಂ ಆಗಲಿಕ್ಕೆ ಸಾಧ್ಯವೋ? ಸಾಧ್ಯ ಆಗೋದಾದರೂ ಅಲ್ಲಿಯವರೆಗೆ ನಿನ್ನನ್ನು ಪೋಷಿಸೋ ಶಕ್ತಿ ನಮಗಿಲ್ಲ. ನೀನು ವೈದ್ಯನಾಗೋ, ಹಣವನ್ನು ಸಂಪಾದನೆ ಮಾಡು, ಇಲ್ಲ IT ಕ್ಷೇತ್ರಕ್ಕೆ ಹೋಗೋ, ಲಕ್ಷಗಳನ್ನು ದುಡಿ, ನಮ್ಮನ್ನು ಚೆನ್ನಾಗಿ ನೋಡ್ಕೋ, ನೀನೂ ಸುಖವಾಗಿರು. ಈ ಹಾಡುಗಾರಿಕೆ ಇವೆಲ್ಲ ನಮ್ಮಂಥವರಿಗಲ್ಲ. ಹೀಗೆ ಹೇಳಿ ಆ ಮಗುವಿನಲ್ಲಿ ಸುಪ್ತವಾಗಿ ಇರುವಂಥ ಪ್ರತಿಭೆ ಏನಿದೆ ಅದನ್ನು ತುಳಿದು ಹಾಕ್ತೇವೆ ನಾವು. ನಿಮಗೆ ನಿಮ್ಮದೇ ಆದ ಕಾರಣಗಳು ಇರುತ್ತವೆ, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಒಂದು ಮಗುವಿನ ಕನಸನ್ನು ನೀವು ಮುರುಟಿ ಹಾಕ್ತಿರಲ್ಲ, ಅದು ನ್ಯಾಯವೇ ಧರ್ಮವೇ ಅನ್ನೋ ಪ್ರಶ್ನೆಯನ್ನು ನಿಮಗೆ ನೀವೇ ಕೇಳ್ಕೋಬೇಕು.
ಮನುಷ್ಯನಲ್ಲಿ ಇರುವಂಥ ಬುದ್ಧಿವಂತಿಕೆ, ಇಂಟೆಲಿಜೆನ್ಸ್ ಏನಿದೆ, ಇದರಲ್ಲಿ 9 ನಮೂನೆಗಳಿವೆ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಹಾಗಾಗಿ ಅಪ್ಪ ಅಮ್ಮಂದಿರು ಮತ್ತು ಅಧ್ಯಾಪಕರು ಇವರಿಬ್ಬರೂ ಮಾಡಲೇಬೇಕಾದ ಮುಖ್ಯವಾದ ಕೆಲಸ ಅಂದರೆ ಯಾವ ಮಗುವಿನಲ್ಲಿ ಯಾವ ರೀತಿಯ ಬುದ್ಧಿವಂತಿಕೆ, ಜನ್ಮದತ್ತ ಪ್ರತಿಭೆ ಇದೆ ಅನ್ನೋದನ್ನು ಗುರುತಿಸಿ ಆ ಕ್ಷೇತ್ರದಲ್ಲಿ ಮುಂದುವರಿಯೋದಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು. ಮೊದಲ ಇಂಟೆಲಿಜೆನ್ಸ್ ಅಂತ ಹೇಳ್ತಂದರೆ ಲಾಜಿಕಲ್ ಆ್ಯಂಡ್ ಮ್ಯಾಥಮೆಟಿಕಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೇವೆ. ಆ ಮಗುವಿಗೆ ಗಣಿತ ಅನ್ನೋದು ನೀರು ಕುಡಿದಷ್ಟು ಸುಲಭ. ಇನ್ನು ತರ್ಕಕ್ಕೆ ಬಂತು ಅಂದರೆ ಆ ಮಗುವನ್ನು ಮೀರಿಸಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ತರ್ಕಬದ್ಧವಾಗಿ ಲೆಕ್ಕಾಚಾರವಾಗಿ ಯೋಚಿಸಬಲ್ಲದು ಆ ಮಗು. ಅಂತಹ ಮಗುವಿಗೆ ಗಣಿತ ಕ್ಷೇತ್ರದಲ್ಲಿ, ಇಂಜಿನಿಯರಿಂಗಲ್ಲಿ, ಅಕೌಂಟೆನ್ಸಿಯಲ್ಲಿ ಮುಂದುವರಿಯೋದಕ್ಕೆ ಅವಕಾಶವನ್ನು ನೀವು ಮಾಡಿಕೊಡಬೇಕಾಗುತ್ತೆ. ಎರಡನೇದು ಬಾಡಿಲಿ ಕೈನೆಸ್ಥೆಟಿಕ್ ಅಂತ ಹೇಳ್ತೇವೆ. ಅಂದರೆ ದೇಹವನ್ನು ಹೇಗೆ ಬೇಕೋ ಹಾಗೆ ಮಣಿಸುವ ಸಾಮರ್ಥ್ಯ ಇರುವಂಥ ಅಪರೂಪದ ಪ್ರತಿಭೆ ಇರುವ ಮಕ್ಕಳು. ಉದಾಹರಣೆಗೆ ಜಿಮ್ನಾಸ್ಟಿಕ್ ಮಾಡಬೇಕಾದ್ರೆ ಎಷ್ಟು ಕಷ್ಟ ಅಂತ ಊಹಿಸ್ಕೊಳ್ಳಿ. ಗಾಳಿಯಲ್ಲೇ ತೇಲ್ತಾ ಇರ್ತಾರೆ ಅವರು, ಗಾಳಿಯಲ್ಲೇ ಲಾಗ ಹೊಡಿತಾ ಇರ್ತಾರೆ. ಎಲ್ರಿಗೂ ಸಾಧ್ಯವಾ? ಇಲ್ಲ, ಕೆಲವರಿಗೆ ಮಾತ್ರ ಸಾಧ್ಯ. ಭರತನಾಟ್ಯಂ ಕಲಾವಿದರನ್ನು ನೋಡಿ ಹೇಗೆ ಅವರು ನಿಂತ ಸ್ಥಳದಲ್ಲಿ ಆ ನವರಸಗಳನ್ನು ಮುಖದಲ್ಲಿ ಹೊಮ್ಮಿಸುತ್ತಾರೆ. ನನ್ನ ಕೇಳಿದ್ರೆ ನನ್ನ ಕೈಲಿ ಮಾಡೋಕ್ಕಾಗಲ್ಲ, ನಿಮ್ಮ ಕೈಲಿ ಮಾಡಲಿಕ್ಕೆ ಸಾಧ್ಯವಾ? ಆದರೆ ಆ ಮಗು ಅಷ್ಟು ಸಶಕ್ತವಾಗಿ ಎಲ್ಲ ನವರಸಗಳನ್ನು ತನ್ನ ಅಭಿನಯದಲ್ಲಿ ತೋರಬಲ್ಲದು. ಅಂತಹ ಮಗುವನ್ನು ಭರತನಾಟ್ಯ ಕ್ಷೇತ್ರದಲ್ಲಿ ಮುಂದುವರಿಯೋಕ್ಕೆ ಅವಕಾಶ ಮಾಡಿಕೊಡಬೇಕಾ? ಜಿಮ್ನಾಸ್ಟಿಕ್ಕಲ್ಲಿ ಮುಂದುವರಿಯೋದಕ್ಕೆ ಅವಕಾಶ ಮಾಡಿಕೊಡಬೇಕಾ? ಕ್ರಿಕೆಟು, ಕಬಡ್ಡಿ, ಫುಟ್ಬಾಲ್ ಯಾವುದೇ ಆಗಲಿ ದೇಹದ ಅಂಗಾಂಗಗಳನ್ನು ಬಳಸುವ ಅದ್ಭುತ ಸಾಮರ್ಥ್ಯ ಇರುವಂಥ ಈ ಬಾಡಿಲಿ ಕೈನೆಸ್ಥೆಟಿಕ್ ಇಂಟೆಲಿಜೆನ್ಸ್ ಏನಿದೆ ಅದನ್ನು ಗುರುತಿಸಿ ಆ ಒಂದು ಕ್ಷೇತ್ರದಲ್ಲಿ ಮುಂದುವರಿಯೋದಕ್ಕೆ ಅವಕಾಶವನ್ನು ಮಾಡಿಕೊಡಬೇಕಾಗುತ್ತೆ. ಇದನ್ನು ಮಾಡಬೇಕಾದವರು ಅಪ್ಪ ಅಮ್ಮಂದರು ಮತ್ತು ಅಧ್ಯಾಪಕರು. ಇನ್ನು ಇಂಟರ್ಪರ್ಸನಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೇವೆ. ಒಬ್ಬ ವ್ಯಕ್ತಿಯನ್ನು ನೋಡ್ತಾ ಇದ್ದ ಹಾಗೆ ಅವನ ಮನಸ್ಸಲ್ಲಿ ಯಾವ ವಿಚಾರಗಳು ನಡೀತಾ ಇವೆ ಅದನ್ನು ಊಹಿಸುವ, ಕಲ್ಪಿಸುವ, ತಾರ್ಕಿಕವಾಗಿ ಚಿಂತಿಸುವ ಸಾಮರ್ಥ್ಯ ಕೆಲವರಿಗೆ ಇರುತ್ತೆ. ಅಧ್ಯಾಪಕರಿಗೆ ಇರಬೇಕು ಈ ಸಾಮರ್ಥ್ಯ, ವೈದ್ಯರಿಗೆ ಇರಬೇಕು ಈ ಸಾಮರ್ಥ್ಯ, ವಕೀಲರಿಗೆ ಇರಬೇಕು ಈ ಸಾಮರ್ಥ್ಯ, ಮುತ್ಸದ್ದಿಗಳಿಗೆ ಇರಬೇಕು ಈ ಸಾಮರ್ಥ್ಯ. ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ. ತನ್ನಂತೆ ಪರರ ಬಗೆದೊಡೆ, ಆ ಬಗೆಯುವ ಸಾಮರ್ಥ್ಯ ಎಲ್ರಿಗೂ ಇರಲ್ಲ. ಹಾಗಾಗಿ ಆ ರೀತಿಯ ಬುದ್ಧಿವಂತಿಕೆ ಇರ್ತಕ್ಕಂಥ ಸಾಮರ್ಥ್ಯ ಯಾರಿಗಿದೆ ಅವರಿಗೆ ಆ ಕ್ಷೇತ್ರದಲ್ಲಿ ಮುಂದುವರಿಯೋದಕ್ಕೆ ಅವಕಾಶ ಮಾಡಿಕೊಡಬೇಕು. ಇನ್ನು ಕೆಲವರಿಗೆ ಸ್ಪೇಷಿಯಲ್ ಇಂಟೆಲಿಜೆನ್ಸ್ ಅದ್ಭುತವಾದ ಸಾಮರ್ಥ್ಯ ಇದು. ಏನು ಹಾಗಂದರೆ, ಒಂದು ಕಲ್ಲನ್ನು ತಂದು ಇಟ್ಟರೆ ಈ ಕಲ್ಲಲ್ಲಿ ಗಣಪತಿ ಅಡಗಿದ್ದಾನೆ, ಅವನನ್ನು ಬಿಡಿಸು ಅಂದಾಗ ಆ ಶಿಲ್ಪಿ ಯೋಚನೆ ಮಾಡ್ತಾನೆ, ಈ ಕಲ್ಲಲ್ಲಿ ಗಣಪತಿಯನ್ನು ರೂಪಿಸ್ಬೇಕಾದ್ರೆ ನಾನೇನು ಮಾಡಬೇಕು? ಕಿರೀಟ ಎಷ್ಟು ದೊಡ್ಡದಿರಬೇಕು, ಮುಖ ಎಷ್ಟು ದೊಡ್ಡದಿರಬೇಕು, ಸೊಂಡಿಲು ಎಲ್ಲಿಯವರೆಗೆ ಬರಬೇಕು, ಹೊಟ್ಟ ಎಷ್ಟು ದಪ್ಪ ಇರಬೇಕು, ಹೊಟ್ಟೆ ಇಲಿ ಎಲ್ಲಿ ಬರಬೇಕು, ಎಲ್ಲವನ್ನೂ ಸಹ ಪೇಪರು ಪೆನ್ಸಿಲ್ಲು ಬಳಸದೆ ತನ್ನ ಮನಸ್ಸಿನಲ್ಲೇ ಆ ಗಣಪತಿ ಮೂರ್ತಿಯನ್ನು ತ್ರಯಾಕೃತ ದರ್ಶನ, 3 ಡೈಮೆನ್ಷನಲ್ ವ್ಯೂನಲ್ಲಿ ಕಲ್ಪಿಸಿಕೊಳ್ಳೋ ಸಾಮರ್ಥ್ಯ ಕೆಲವರಿಗೆ ಇರುತ್ತೆ, ಎಲ್ಲರಿಗೂ ಅಲ್ಲ. ಇಂತಹ ಮಕ್ಕಳು ಇಂಜಿನಿಯರಿಂಗ್ ಹೋಗಬೇಕು, ಅದರಲ್ಲೂ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಶಿಲ್ಪಿಗಳಾಗಬಹುದು, ವಾಸ್ತು ಆರ್ಕಿಟೆಕ್ಚರ್ ಅಂತೀವಲ್ವಾ, ಆ ಒಂದು ಕ್ಷೇತ್ರಕ್ಕೆ ಹೋಗಬಹುದು. ಈ ರೀತಿಯಾದ ಮನೆ ನನಗೆ ಬೇಕು ಅಂತ ವರ್ಣಿಸಿದಾಗ ಆ ಮನೆಯನ್ನು ಸಂಪೂರ್ಣವಾಗಿ ತನ್ನ ಮನಸ್ಸಲ್ಲೇ ಕಲ್ಪಿಸಿಕೊಳ್ಳುವ ಸಾಮರ್ಥ್ಯ ಕೆಲವರಿಗೆ ಮಾತ್ರ ಇರುತ್ತೆ. ಅಂತಹ ಸಾಮರ್ಥ್ಯ ನಿಮ್ಮ ಮಗುವಿಗೆ ಇದ್ದರೆ ಆ ಮಗುವಿನ ಆಸಕ್ತಿಯನ್ನು ಗಮನಿಸಿ
ಆರ್ಕಿಟೆಕ್ಚರ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಥವಾ ಶಿಲ್ಪಿ ಅಥವಾ ವರ್ಣಚಿತ್ರಕಲೆಯನ್ನು ಮಾಡುವಂಥವ್ರು ಯಾವುದೋ ಒಂದು ಕ್ಷೇತ್ರಕ್ಕೆ ನೀವು ಅವರನ್ನು ಕಳಿಸ್ಬಹುದು. ಇದನ್ನು ಗುರುತಿಸಬೇಕಾದದ್ದು ಅಪ್ಪ ಅಮ್ಮಂದರು. ಲಿಂಗ್ವಿಸ್ಟಿಕ್ ಇಂಟೆಲಿಜೆನ್ಸ್, ಭಾಷೆಯನ್ನು ಹೇಗೆ ಬೇಕೋ ಹಾಗೆ ಬಳಸುವ ಸಾಮರ್ಥ್ಯ ಕೆಲವರಿಗೆ ಇರುತ್ತೆ. ಅಂತಹವರು ಪ್ರಭಾವಶಾಲಿ ಭಾಷಣಕಾರರಾಗಬೇಕು. ಸ್ವಾಮಿ ವಿವೇಕಾನಂದ ಅವರ ಭಾಷಣ ಅತ್ಯುತ್ತಮ ಉದಾಹರಣೆ. ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಫ್ ಅಮೆರಿಕಾ ಅಂದು ಕೂಡಲೇ 2 ನಿಮಿಷಗಳ ಕಾಲ ಚಪ್ಪಾಳೆ ಶುರುವಾಗುತ್ತೆ. 2 ನಿಮಿಷಗಳ ಕಾಲ ನಿಲ್ಲಲ್ಲ. ಆ ಮಾತನ್ನು ಹೇಳಬೇಕಾದ್ರೆ ವಿವೇಕಾನಂದ ಅವರ ಧ್ವನಿಯಲ್ಲಿ ಎಂತಹ ಭಾವ ಇದ್ದಿರಬಹುದು ಅನ್ನೋದನ್ನು ಕಲ್ಪಿಸ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ಕೇವಲ ಒಂದೇ ಒಂದು ವಾಕ್ಯದಿಂದ ಇಡೀ ಅಮೆರಿಕವನ್ನು ಮಾತ್ರವಲ್ಲ, ಇಡೀ ಜಗತ್ತನ್ನು ಗೆಲ್ತಾರೆ ಸ್ವಾಮಿ ವಿವೇಕಾನಂದ. ಈ ರೀತಿಯಾಗಿ ಮಾತಿನ ಮೂಲಕ ಇಡೀ ಜಗತ್ತನ್ನು ಗೆಲ್ಲುವಂತಹ ಸಾಮರ್ಥ್ಯ ನಿಮ್ಮ ಮಗುವಿಗೆ ಇದ್ದರೆ ಅವರನ್ನು ನೀವು ದಯವಿಟ್ಟು ಭಾಷಾ ಕ್ಷೇತ್ರದಲ್ಲಿ ಮುಂದುವರಿಯೋದಕ್ಕೆ ಅವಕಾಶ ಮಾಡಿಕೊಡಿ. ಆತ ಮುಂದೆ ಪ್ರಾಧ್ಯಾಪಕನಾಗ್ತಾನೋ, ರಾಜಕಾರಣಿ ಆಗ್ತಾನೋ, ಏನಾಗ್ತಾನೋ ಆಗಲಿ, ಅವರ ಆಸಕ್ತಿಗೆ ಅನುಗುಣವಾಗಿ. ಅಂತಹವನನ್ನು ನೀವು ಇಂಜಿನಿಯರಿಂಗೋ ವಕೀಲಿ ವೃತ್ತಿಗೋ ಕಳಿಸಿದ್ರೆ ಪ್ರಯೋಜನ ಆಗಲ್ಲ. ಇನ್ನು ಕೆಲವು ಮಕ್ಕಳಿಗೆ ನ್ಯಾಚುರಲಿಸ್ಟ್ ಇಂಟೆಲಿಜೆನ್ಸ್, ಪ್ರಕೃತಿಯನ್ನು ಅಧ್ಯಯನ ಮಾಡೋದು, ಅವನಿಗೆ ಯಾವಾಗಲೂ ಗಿಡಗಳ ಬಗ್ಗೆ, ಮರಗಳ ಬಗ್ಗೆ, ಹೂವುಗಳ ಬಗ್ಗೆ, ಹಕ್ಕಿಗಳ ಬಗ್ಗೆ ಆಸಕ್ತಿ. ಯಾಕೆ ಈ ಹೂವು ಇಷ್ಟು ಒಳ್ಳೆಯ ಬಣ್ಣವನ್ನು ಬಿಡ್ತಾ ಇದೆ, ತೋರಿಸ್ತಾ ಇದೆ, ಇದು ಯಾಕೆ ಹಸಿರು ಬಣ್ಣಕ್ಕಿದೆ? ಮಕ್ಕಳು ಕೇಳ್ತಾರೆ, ಚಿಕ್ಕ ವಯಸ್ಸಿನ ಮಕ್ಕಳು ಕೇಳ್ತಾರೆ, ಇದು ಯಾಕೆ ಕೆಂಪು, ಇದು ಯಾಕೆ ಬಿಳಿ? ಏನು ಹೇಳ್ತೀರಿ ಉತ್ತರ ಮಗುವಿಗೆ ನೀವು? ಕಾಗೆ ಯಾಕೆ ಕಾ ಅನ್ನುತ್ತೆ, ಗಿಣಿ ಯಾಕೆ ಅಷ್ಟು ಚೆನ್ನಾಗಿ ಹಾಡುತ್ತೆ, ಕೋಗಿಲೆಯ ಹಾಡನ್ನು ಕೇಳಿ ಯಾಕೆ ಈ ವ್ಯತ್ಯಾಸ ಅಂದಾಗ ಏನು ಉತ್ತರ ಹೇಳ್ತೀರಿ? ತಲೆಹರಟೆ ಬಾಯಿ ಮುಚ್ಕೊಂಡು ಕೂತ್ಕೋ ಅಂತ ಹೇಳ್ತೀರಾ? ಅಥವಾ ಇನ್ಯಾವುದಾದ್ರೂ ಉದಾಹರಣೆ ಕೊಟ್ಟು ಮಗುವಿಗೆ ನಿಮಗೆ ತಿಳಿದ ಸಮಾಧಾನ ಹೇಳ್ತೀರಾ? ಯಾಕಂದರೆ ನಿಮ್ಮ ಮಗು ದಡ್ಡ ಮಗು ಆಗಬೇಕಂದ್ರೆ ಒಂದು ಸಲ ಗದರ್ ಬಿಡಿ ಸಾಕು. 3 ಹೊತ್ತು ಪ್ರಶ್ನೆ ಕೇಳ್ತಾನೆ, ತಲೆ ಹರಟೆ ಮಾಡೋಕ್ಕೆ ಕೆಲಸ ಅಲ್ವಾ ಅಂತ 2 ಏಟ್ ಹಾಕಿ ಆ ಮಗು ಮತ್ತೆ ನಿಮ್ಮನ್ನು ಪ್ರಶ್ನೆ ಕೇಳಕ್ಕೆ ಬರಲ್ಲ. ಹಾಗಾಗಿ ಪ್ರಕೃತಿಯ ಬಗ್ಗೆ ಯಾವ ಮಗುವಿಗೆ ಆಸಕ್ತಿ ಇದೆಯೋ ಆ ಕ್ಷೇತ್ರದಲ್ಲಿ ಮುಂದುವರಿಯೋದಕ್ಕೆ ಅವಕಾಶ ಮಾಡಿಕೊಡಿ. ಎಲ್ಲ ಪ್ರಾಣಿಗಳನ್ನು, ಎಲ್ಲ ಗಿಡಗಳ ಪರಿಚಯವನ್ನು ಮಾಡಿಕೊಡ್ತಾ ಬನ್ನಿ. ಯಾರಿಗೆ ಗೊತ್ತು, ಆ ಮಗು ನಾಳೆ ದೊಡ್ಡ ವಿಜ್ಞಾನಿ ಆಗಬಹುದು, ಪರಿಸರ ತಜ್ಞನಾಗಬಹುದು, ಗೊತ್ತಿಲ್ಲ ನಮಗೆ. ಹಾಗಾಗಿ ನಿಮ್ಮ ಮಗುವಿನ ಆಸಕ್ತಿಯ ಕ್ಷೇತ್ರ ಯಾವುದು ಅನ್ನೋದನ್ನು ನೀವು ತಿಳ್ಕೊಂಡು ಆ ಕ್ಷೇತ್ರದಲ್ಲಿ ಮುಂದುವರಿಯೋದಕ್ಕೆ ಅವಕಾಶವನ್ನು ಮಾಡಿಕೊಡಬೇಕಾಗುತ್ತೆ. ಕೆಲವು ಮಕ್ಕಳಿಗೆ ಸಂಗೀತ ಅಂದರೆ ಪರಮಪ್ರಿಯ. ನಾವೆಲ್ಲ ವ್ಯಾಟ್ಸಪ್ ರೀಲ್ಸ್ಗಳಲ್ಲಿ ನೋಡಿರ್ತೇವೆ, ಕೆಲವು ಮಕ್ಕಳು 2.5 ವರ್ಷ 3 ವರ್ಷ ನೀವು ಯಾವ ರಾಗವನ್ನು ಹಾಡಿ ಆ ರಾಗವನ್ನು ಗುರುತಿಸುತ್ತೆ ಆ ಮಗು. 3 ವರ್ಷದ ಮಗು ನೀವು ಹಾಡುವ ಎಲ್ಲ ರಾಗಗಳನ್ನು ಗುರುತಿಸುವ ಸಾಮರ್ಥ್ಯ ಇದೆ. ಮನೆಯಲ್ಲೂ ಯಾರೂ ಸಂಗೀತಗಾರರಿಲ್ಲ ಅನ್ನೋದಾದರೆ ವಾರಿಜಾಶ್ರೀ ನೆನಪಿಗೆ ಬರ್ತಾ ಇದೆ ನನಗೆ. ಇವತ್ತು ಹಿನ್ನೆಲೆ ಗಾಯಕಿ 3 ವರ್ಷದ ಮಗು ಆಗಿದ್ದಾಗ ಚೌಡಯ್ಯ ಮೆಮೋರಿಯಲ್ ಹಾಲಲ್ಲಿ ಆ ಮಗು ಒಂದು ಪ್ರಾತ್ಯಕ್ಷಿಕೆ ನೀಡ್ತು. ಅನೇಕ ಸಂಗೀತ ತಜ್ಞರು ಕೂತ್ಕೊಂಡಿದ್ದಾರೆ, ರಾಗವನ್ನು ಹಾಡ್ತಾ ಇದ್ದಾರೆ. ಹಾಡ್ತಾ ಇದ್ದ ಹಾಗೆ ಆ ರಾಗ ಯಾವುದು ಅಂತ ವಾರಿಜಾಶ್ರೀ ಹೇಳುವ ಸಾಮರ್ಥ್ಯವನ್ನು ಪಡೆದಿದ್ದರು. ಎಲ್ಲರೂ ಸ್ತಂಭೀಭೂತರಾದರು. ಅಷ್ಟು ಅದ್ಭುತವಾದ ಸಾಮರ್ಥ್ಯ ಆ ಮಗುವಿಗೆ ಹೇಗೆ ಬಂತು ವಿಜ್ಞಾನಕ್ಕೆ ಗೊತ್ತಿಲ್ಲ. ಆದರೆ ಹಿರಿಯರನ್ನು ಕೇಳಿದ್ರೆ ಅದು ಪೂರ್ವಜನ್ಮದ ಸಂಸ್ಕಾರ ಅಂತ ಹೇಳ್ತಾರೆ. ಪೂರ್ವಜನ್ಮದ ಸಂಸ್ಕಾರ ಅನ್ನೋದು ನಿಜವಾ ಗೊತ್ತಿಲ್ಲ ನಮಗೆ. ಆದರೆ ಅಂತಹ ಮಗುವನ್ನು ನೋಡಿದಾಗ ನಮಗೆ ಇರಬಹುದೇನೋ ಅಂತ ಅನಿಸುತ್ತೆ. ಹಾಗಾಗಿ ನಿಮ್ಮ ಮಗುವಿಗೆ ಸಂಗೀತ ಕ್ಷೇತ್ರದಲ್ಲಿ ಆಸಕ್ತಿ ಇದ್ದರೆ ಆ ಒಂದು ಕ್ಷೇತ್ರದಲ್ಲಿ ಮುಂದುವರಿಯೋದಕ್ಕೆ ಅವಕಾಶವನ್ನು ಮಾಡಿಕೊಡಿ. ಇನ್ನು 9ನೆಯ ಬುದ್ಧಿವಂತಿಕೆ ಅಂದರೆ ಎಕ್ಸಿಸ್ಟೆನ್ಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತಾರೆ. ಈ ಮಕ್ಕಳು ಬಹಳ ಚಿಕ್ಕ ವಯಸ್ಸಲ್ಲೇ ನಾನು ಯಾರು, ಎಲ್ಲಿಂದ ಬಂದೆ, ಯಾಕೆ ಬಂದೆ,
ನನ್ನ ಬದುಕಿನ ಉದ್ದೇಶವೇನು? ಸಾವು ಯಾಕೆ ಬರುತ್ತೆ? ಸತ್ತ ಮೇಲೆ ಎಲ್ಲಿಗೆ ಹೋಗ್ತಾರೆ? ಯಾರು ಈ ಎಲ್ಲ ಜಗತ್ತನ್ನು ನಮ್ಮನ್ನು ನಿಯಂತ್ರಿಸ್ತಾ ಇರೋರು? ಸೂರ್ಯ ಯಾಕೆ ಪೂರ್ವದಲ್ಲೇ ಹುಡ್ತಾನೆ, ಪಶ್ಚಿಮದಲ್ಲೇ ಮುಳುಗ್ತಾನೆ? ಮಳೆ ಗುಡುಗು ಯಾಕೆ ವರ್ಷದ ಕೆಲವೇ ತಿಂಗಳಲ್ಲಿ ಬರುತ್ತೆ? ಯಾವಾಗಲೂ ಮಳೆ ಯಾಕೆ ಬರಬಾರ್ದು? ಹೀಗೆ 100 ಪ್ರಶ್ನೆಗಳು, ಸಾವಿರಾರು ಪ್ರಶ್ನೆಗಳು. ಆ ಎಲ್ಲ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಹೇಳಿದ್ರೆ ನೀವು ಬೈತೀರ. ಚಿಕ್ಕ ವಯಸ್ಸು ನಿಂದು ಬಾಳಿ ಬದುಕಬೇಕಾದವನು ಸಾವಿನ ಬಗ್ಗೆ ಯಾಕೆ ಚಿಂತೆ ಮಾಡ್ತೀಯ? ಬೇರೆ ಕೆಲಸ ಇಲ್ವಾ ನಿನಗೆ? ಒಂದು ಸಲ ನೀವು ಬೈದರೆ ನಿಮ್ಮ ಜೊತೆ ಹಂಚಿಕೊಳ್ಳಲ್ಲ ಮಗು, ತನ್ನ ಮನಸ್ಸಿನ ಒಳಗೆ ಕೊರಗ್ತಾ ಹೋಗುತ್ತೆ. ಹಾಗಾಗಿ ದಯವಿಟ್ಟು ನಿಮ್ಮ ಮಕ್ಕಳ ಜನ್ಮದತ್ತ ಪ್ರತಿಭೆಯನ್ನು ನೀವು ಹಾಳು ಮಾಡಬೇಡಿ. ಗುರುತಿಸಿ ಆ ಕ್ಷೇತ್ರದಲ್ಲಿ ಮುಂದುವರಿಯೋದಕ್ಕೆ ಅವಕಾಶವನ್ನು ಮಾಡಿಕೊಡಿ. ಯಾರಿಗೆ ಗೊತ್ತು, ನಿಮ್ಮ ಮಕ್ಕಳಲ್ಲಿ ವಿವೇಕಾನಂದ ಇರಬಹುದು, ಅಬ್ದುಲ್ ಕಲಾಂ ಇರಬಹುದು, ಐನ್ಸ್ಟೈನ್ ಇರಬಹುದು, ಕುವೆಂಪು ಇರಬಹುದು, ಯಾರಿಗೆ ಗೊತ್ತು? ನಮಗೆ ಗೊತ್ತಿಲ್ಲ. ಆದರೆ ನೀವು ದಬ್ಬಾಳಿಕೆ ನಡೆಸಿದರೆ ಆ ಮಗುವಿನ ಪ್ರತಿಭೆ ಅಲ್ಲೇ ಕಮರಿ ಹೋಗುತ್ತೆ. ಹಾಗಾಗಿ SLC ಮುಗಿಸಿ PUCಗೆ ಬರುವಾಗ ಆ ಮಗುವಿನ ಆಸಕ್ತಿಯ ಕ್ಷೇತ್ರ ಯಾವುದು ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಅಧ್ಯಾಪಕರ ಸಹಾಯವನ್ನು ಪಡಿ. ಈ ಕ್ಷೇತ್ರದಲ್ಲಿ ಅನೇಕ ತಜ್ಞರಿದ್ದಾರೆ, ಅವರ ಸಹಾಯವನ್ನು ಪಡೆದು ಆದ ಮೇಲೆ ನಿಮ್ಮ ಮಗು ಆ ಕ್ಷೇತ್ರದಲ್ಲಿ ಮುಂದುವರಿಯೋದಕ್ಕೆ ಅವಕಾಶವನ್ನು ಮಾಡಿಕೊಡಿ ಅನ್ನೋದು ನನ್ನ ಕಳಕಳಿಯ ವಿನಂತಿ ತಮ್ಮ ಜೊತೆ. ಇದು 2ನೇ ವಿಚಾರ ತಮ್ಮ ಜೊತೆ ನಾನು ಹಂಚ್ಕೋಬೇಕು ಅಂತ ಇದ್ದದ್ದು. ಇನ್ನು 3ನೆಯ ವಿಚಾರ, ಈ ಮಾತನ್ನು ಹೇಳಿ ನನ್ನ ಮಾತಿಗೆ ಮಂಗಳವನ್ನು ಹಾಡ್ತೇನೆ. ನಿಮ್ಮ ಮಗು ಬುದ್ಧಿವಂತ ಮಗು, ದಡ್ಡ ಮಗು ಆಗಬೇಕಾದರೆ ನಿಮ್ಮ ಮಗುವಿಗೆ ನೀವು ಎಂತಹ ಆಹಾರವನ್ನು ಕೊಡ್ತಾ ಇದ್ದೀರಿ? ತಾಯಂದಿರಿಗೆ ಗಂಭೀರವಾದ ಪ್ರಶ್ನೆ ಇದು. ಒಂದು ಸತ್ಯ ಗೊತ್ತಾ? ನಿಮ್ಮ ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ, ದೈಹಿಕ ಬೆಳವಣಿಗೆ, ಮಾನಸಿಕ ಬೆಳವಣಿಗೆ, ಆಧ್ಯಾತ್ಮಿಕ ಬೆಳವಣಿಗೆ, ಈ 3 ಬೆಳವಣಿಗೆಗೆ ಅಗತ್ಯವಾದ ಪೋಷಕಾಂಶಗಳನ್ನು ಒಳಗೊಂಡಂಥ ಒಂದೇ ಒಂದು ಆಹಾರ ಪದಾರ್ಥ ನಮ್ಮಲ್ಲಿ ಇಲ್ಲ. ಕೆಲವರು ಯಾವಾಗಲೂ ಅಕ್ಕಿ ಅನ್ನವನ್ನೇ ಮಾಡೋದು, ತಿನ್ನೋದು. ಮಂಡ್ಯದ ಕಡೆ ಹೋಯಿತು ಅಂದರೆ ರಾಗಿ ಮುದ್ದೆ, ಉತ್ತರ ಕರ್ನಾಟಕಕ್ಕೆ ಹೋಯಿತು ಅಂದರೆ ಜೋಳ, ಮಧ್ಯ ಕರ್ನಾಟಕಕ್ಕೆ ಬಂದರೆ ಸಜ್ಜೆ. ರಾಗಿ ತಿನ್ನೋರನ್ನು ಕೇಳಿ, ಅನ್ನ ತಿನ್ನಲ್ವೇ? ಅನ್ನ ತಿಂದರೆ ತಿಂದಂಗೆ ಆಗಲ್ಲ, ಹೊಟ್ಟೆ ತುಂಬ್ದಂಗೆ ಆಗಲ್ಲ. ಹಾಗಾಗಿ ಮುದ್ದೆ ಇರಲೇಬೇಕು. ಕೆಲವರು ಮುದ್ದೆ ಬಿಟ್ಟು ಏನೂ ತಿನ್ನಲ್ಲ. ಹಾಗೆ ನಿಮ್ಮ ಮಗುವಿಗೆ ಅಭ್ಯಾಸವನ್ನು ಮಾಡಿದ್ರೆ ಆ ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ನೀವೇ ಕಲ್ಲು ಹಾಕ್ತಾ ಇದ್ದೀರಿ. ಹಾಗಿದ್ದ ಮೇಲೆ ಏನು ಮಾಡಬೇಕು? ಎಲ್ಲ ಆಹಾರ ಪದಾರ್ಥಗಳನ್ನು ನಿಮ್ಮ ಮಕ್ಕಳಿಗೆ ಕೊಡಬೇಕು. ಏನು ಹಾಗಂದರೆ, ಸೋಮವಾರ ಗೋಧಿ ಚಪಾತಿ ಮಾಡಿಕೊಡಿ, ಮಂಗಳವಾರ ಅಕ್ಕಿ ರೊಟ್ಟಿ ಮಾಡಿಕೊಡಿ, ಬುಧವಾರ ರಾಗಿ ರೊಟ್ಟಿ ಮಾಡಿಕೊಡಿ, ಗುರುವಾರ ಸಜ್ಜೆ ರೊಟ್ಟಿ ಮಾಡಿಕೊಡಿ, ಶುಕ್ರವಾರ ರವೆ ರೊಟ್ಟಿ ಮಾಡಿಕೊಡಿ, ಶನಿವಾರ ಸೋಯಾ ರೊಟ್ಟಿ ಮಾಡಿಕೊಡಿ. ಇನ್ನು ಭಾನುವಾರ ಬಂತ ಎಲ್ಲ ಕಾಳುಗಳನ್ನು ಬೆರೆಸಿದಂತಹ ರೊಟ್ಟಿಯನ್ನು ಬಿಸಿಯಾಗಿ ಮಾಡಿಕೊಡಬೇಕು ಮಕ್ಕಳಿಗೆ. ಆದರೆ ಸಮಸ್ಯೆ ಏನಪ್ಪ ಬಂದದ್ದು ಅಂದರೆ, ಪ್ರತಿದಿನ ಒಂದೊಂದು ರೊಟ್ಟಿಯನ್ನು ಚಪಾತಿಯನ್ನು ಮಾಡೋಕ್ಕೆ ಅಮ್ಮನಿಗೆ ಬಿಡುವಾದರೂ ಎಲ್ಲಿದೆ? ಧಾರಾವಾಹಿಗಳನ್ನು ಬಿಟ್ಟು ಅಡುಗೆ ಮನೆಗೆ ಬರೋದಕ್ಕೆ ಅನೇಕ ತಾಯಂದಿರಿಗೆ ಇಷ್ಟ ಇಲ್ಲ. ಧಾರಾವಾಹಿ ನೋಡಬೇಕು, ಇಲ್ಲ ರೀಲ್ಸ್ ನೋಡಬೇಕು. ಮಕ್ಕಳಿಗಿಂತ ಜಾಸ್ತಿ ಅಮ್ಮಂದಿರೇ ನೋಡ್ತಾರೆ. ಹಾಗಾಗಿ ಮಕ್ಕಳಿಗೆ ಬೇಕಾದ ಪೌಷ್ಟಿಕ ಆಹಾರವನ್ನು ತಯಾರು ಮಾಡೋಕ್ಕೂ ಅವರಿಗೆ ತಾಳ್ಮೆ ಇರಲ್ಲ, ಸಮಯ ಇರಲ್ಲ. ಮಕ್ಕಳ ಬೆಳವಣಿಗೆಗೆ ಪ್ರೋಟೀನ್ ತೀರಾ ಅಗತ್ಯ. ಮಾಂಸಾಹಾರಿಗಳಿಗೆ ಒಳ್ಳೆ ಪ್ರೋಟೀನ್ ಸಿಗುತ್ತೆ, ಮೊಟ್ಟೆ ತಿನ್ನೋರಿಗೆ ಸಿಗುತ್ತೆ ನಿಜ. ಆದರೆ ಸಸ್ಯಾಹಾರಿಗಳಿಗೆ
ಕಾಳುಗಳ ಮೂಲಕವೇ ಸಿಗಬೇಕು, ಬೇರೆ ದಾರಿ ಇಲ್ಲ. ಸೋಮವಾರ ಹೆಸರು ಕಾಳು, ಮಂಗಳವಾರ ಕಡಲೆಕಾಳು, ಬುಧವಾರ ಹುರುಳಿ, ಗುರುವಾರ ಬಟಾಣಿ, ಶುಕ್ರವಾರ ರಾಜಮಾ. ಹೀಗೆ ದಿನಕ್ಕೆ ಒಂದು ಕಾಳು ನಿಮ್ಮ ಮಗುವಿಗೆ ಕೊಡಬೇಕು. ಏನು ಮಾಡಬೇಕು ಸರ್? ಬೇರೆ ಬೇರೆ ಪದಾರ್ಥಗಳನ್ನು, ಅಡುಗೆಗಳನ್ನು ಮಾಡಿಕೊಟ್ರೆ ಬಹಳ ಸಂತೋಷ. ಹಾಗೆ ಮಾಡೋಕ್ಕೆ ಸಮಯ ಇಲ್ಲ, ಧಾರಾವಾಹಿ ನೋಡಬೇಕು ಅಂತ ನೀವು ಹೇಳೋದಾದರೆ ಒಂದು ಸರಳ ಉಪಾಯ ಹೇಳ್ತೇನೆ. ಎಲ್ಲ ಕಾಳುಗಳನ್ನು ಬೆರೆಸಿ ಆದಮೇಲೆ ಪ್ರತಿದಿನ ಮೊಳಕೆ ಒಡಿಸಿ. ಮೊಳಕೆ ಒಡೆದ ಮೇಲೆ ಒಂದು ಮುಷ್ಟಿ ಕಾಳು ಪ್ರತಿದಿನ ಬೆಳಗ್ಗೆಯೋ ಸಂಜೆಯೋ ಮಧ್ಯಾಹ್ನವೋ ಯಾವಾಗಲೂ ಸರಿ ಮೊಳಕೆ ಬರಿಸಿದ ಕಾಳುಗಳನ್ನು ಒಂದು ಮುಷ್ಟಿ ಕೊಡಿ ಸಾಕು ನಿಮ್ಮ ಮಗುವಿಗೆ. ಆ ಮಗುವಿನ ದೇಹದ ಬೆಳವಣಿಗೆಗೆ ಅಗತ್ಯವಾದ ಪ್ರೋಟೀನ್ ಏನಿದೆ, ವಿಟಮಿನ್ಸ್ ಏನಿದೆ, ಖನಿಜಗಳೇನಿವೆ ಅದು ದೊರೆಯುತ್ತೆ ಮಗುವಿಗೆ. ಇಷ್ಟು ಮಾಡೋಕ್ಕಾಗಲ್ವಾ? ಒಂದು ಮುಷ್ಟಿ ಕಾಳುಗಳನ್ನು ಮೊಳಕೆ ಬರೆಸಿ ಕೊಡೋದಪ್ಪ. ಅದಕ್ಕೆ ಚೂರು ನಿಂಬೆ ರಸ, ಉಪ್ಪು, ಖಾರ ಹಾಕಿ ಕೊಡ್ತಂದರೆ ನಾಲಿಗೆ ಚಪ್ಪರಿಸ್ತಾ ತಿನ್ಬೋದು, ಅಷ್ಟು ರುಚಿ ಇರುತ್ತೆ. ಮೂರನೇದು, ನಿಮ್ಮ ಮಕ್ಕಳಿಗೆ ಪ್ರತಿದಿನ 3 ತರಕಾರಿಗಳನ್ನು ಕೊಡಬೇಕು. 3 ತರಕಾರಿ. ಈ 3 ತರಕಾರಿಯಲ್ಲಿ ಒಂದು ಕಡ್ಡಾಯವಾಗಿ ಸೊಪ್ಪು ಆಗಿರಬೇಕು. ಸೊಪ್ಪು, ಅದರಲ್ಲೂ ದಂಟಿನ ಸೊಪ್ಪು, ನುಗ್ಗೆ ಸೊಪ್ಪು ಸರ್ವಶ್ರೇಷ್ಠ. ಯಾಕೆ? ಒಂದು ದೊಡ್ಡ ಸಮಸ್ಯೆ ಇದೆ ಗೊತ್ತಾ? ನಮ್ಮ ದೇಶದಲ್ಲಿ ಇರ್ತಕ್ಕಂಥ 57% ಹೆಣ್ಣು ಮಕ್ಕಳಲ್ಲಿ ರಕ್ತ ಕೊರತೆ, ರಕ್ತಹೀನತೆ, ಅನೀಮಿಯಾ ಕಾಣ್ತಾ ಇದೆ. 10 ಗ್ರಾಮ್ಗಿಂತಲೂ ಕಡಿಮೆ ಇರುತ್ತೆ ಅವರ ಹಿಮೋಗ್ಲಾಬಿನ್. ನಿಮ್ಮ ಮಗು ಬುದ್ಧಿವಂತ ಮಗು ಆಗಬೇಕಾದರೆ ಅದಕ್ಕೆ ತೀರಾ ಅಗತ್ಯವಾಗಿ ಬೇಕಾದದ್ದು ಗ್ಲೂಕೋಸ್ ಮತ್ತು ಆಕ್ಸಿಜನ್. ಗ್ಲೂಕೋಸ್ ಆಹಾರದ ಮೂಲಕ ದೊರೆಯುತ್ತೆ, ಆಕ್ಸಿಜನ್ ದೊರೆಯೋದು ಹಿಮೋಗ್ಲಾಬಿನ್ ಮೂಲಕ. ಹಿಮೋಗ್ಲಾಬಿನ್ ಉತ್ಪಾದನೆಗೆ ಬೇಕಾದದ್ದು ಹೀಮ್ ಅಂದರೆ ಕಬ್ಬಿಣ. ಕಬ್ಬಿಣ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಸಿಗೋದು ಸೊಪ್ಪಿನಲ್ಲಿ. ದಿನಕ್ಕೆ ಒಂದು ಸೊಪ್ಪನ್ನು ಕೊಡ್ತಾ ಬನ್ನಿ. ನಿಮ್ಮ ಮಗು PUCಗೆ ಹೋಗೋದಕ್ಕೆ ಮೊದಲು ನೀವು ಮಾಡಬೇಕಾದಂಥ ಮುಖ್ಯವಾದ ಕೆಲಸ, ಅಥವಾ ಈಗಲೂ ಮಾಡಬಹುದು, ನಿಮ್ಮ ಮಗುವಿನ ರಕ್ತದ ಪರೀಕ್ಷೆಯನ್ನು, ಹಿಮೋಗ್ಲಾಬಿನ್ ಪರೀಕ್ಷೆಯನ್ನು ಮಾಡಿಸಿ. ಆ ಹಿಮೋಗ್ಲಾಬಿನ್ 10ಕ್ಕಿಂತ ಕಡಿಮೆ ಇದೆಯಾ, 10ಕ್ಕಿಂತ ಹೆಚ್ಚಿದೆಯಾ? 10ಕ್ಕಿಂತ ಕಡಿಮೆ ಇದ್ದರೆ ತಕ್ಷಣವೇ ವೈದ್ಯರನ್ನು ಭೇಟಿಯಾಗಿ ಅಗತ್ಯ ಚಿಕಿತ್ಸೆಯನ್ನು ಕೊಡಿಸಿ. 12-13ಕ್ಕಿಂತ ಮೇಲಿರಬೇಕು ಯಾವತ್ತೂ ಹಿಮೋಗ್ಲಾಬಿನ್, ಅದಕ್ಕಿಂತ ಕಡಿಮೆ ಇರಬಾರ್ದು. ಕಡಿಮೆ ಇದ್ದರೆ ನಿಮ್ಮ ಮಗು ಎಷ್ಟೇ ಬುದ್ಧಿವಂತ ಮಗು ಆಗಿರಲಿ, ಎಷ್ಟೇ ಕಷ್ಟಪಟ್ಟು ಓದಲಿ, ಓದಿದ್ದು ನೆನಪಲ್ಲಿ ಉಳಿಯಲ್ಲ. ಯಾಕಂದರೆ ಓದಿದ ವಿಚಾರಗಳನ್ನು ನೆನಪಾಗಿ ಪರಿವರ್ತಿಸೋದಕ್ಕೆ ಗ್ಲೂಕೋಸು ಬೇಕು, ಆಕ್ಸಿಜನ್ನು ಬೇಕು. ಆಕ್ಸಿಜನ್ ಕೊರತೆ ಇದೆ ನಿಮ್ಮ ಮಗುವಲ್ಲಿ. ಒಂದು ಸೊಪ್ಪು, ಯಾವ ರೀತಿಯಾದರೂ ಸರಿ ಒಂದು ಸೊಪ್ಪನ್ನು ಕೊಡಿ. ಎರಡನೇದು, ಭೂಮಿಯ ಒಳಗೆ ಬಿಡುವಂಥ ತರಕಾರಿಗಳು ಏನಿವೆ ಅವುಗಳನ್ನು ಯಾವುದಾದರೂ ಒಂದು ತರಕಾರಿ ಕೊಡಿ ಪ್ರತಿದಿನ. ಮೂರನೆಯದು, ನಿಮ್ಮ ಮಗು ಇಷ್ಟಪಡುವಂಥ ಯಾವುದೇ ತರಕಾರಿಯಾಗಲಿ ಕೊಡಿ ಮಗುವಿಗೆ. ಅದರಲ್ಲೂ ಬಣ್ಣದ ತರಕಾರಿಗಳನ್ನು ಕೊಟ್ಟರೆ ಬಹಳ ಒಳ್ಳೆಯದು. ಯಾಕೆ ಬಣ್ಣದ ತರಕಾರಿ ಅಂತ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ, ವಿಟಮಿನ್ ಎ, ವಿಟಮಿನ್ ಸಿ ಅಧಿಕ ಪ್ರಮಾಣದಲ್ಲಿ ಇರೋದು ಬಣ್ಣದ ತರಕಾರಿಗಳಲ್ಲಿ. ಹೀಗೆ 3 ತರಕಾರಿಗಳನ್ನು ಕೊಡಬೇಕು ನಿಮ್ಮ ಮಗುವಿಗೆ. ನಿಮ್ಮ ಮಗುವಿನ ಬುದ್ಧಿವಂತಿಕೆಯನ್ನು ನಿರ್ಧರಿಸುವ ಅತ್ಯುತ್ತಮ ಪರಮಶ್ರೇಷ್ಠ ಆಹಾರ ಅಂದರೆ ಹಣ್ಣುಗಳು. 5 ಹಣ್ಣುಗಳನ್ನು ಕೊಡಬೇಕು ಪ್ರತಿದಿನ ನಿಮ್ಮ ಮಗುವಿಗೆ. 5 ಹಣ್ಣುಗಳು. ಡಾಕ್ಟ್ರು ಹೇಳಿದ್ರು 5 ಹಣ್ಣುಗಳನ್ನು ಕೊಡಿ ಅಂತ ಹೇಳಿ 5 ಬಾಳೆಹಣ್ಣು ತಂದು ಕೊಟ್ಬಿಟ್ಟು ತಿನ್ನೋ ಮಗನೇ ಅಂತ ಹೇಳಬೇಡಿ. 5 ಹಣ್ಣು ಅಂದರೆ 5 ಬಾಳೆಹಣ್ಣಲ್ಲ, 5 ಬೇರೆ ಬೇರೆ ಹಣ್ಣುಗಳು, ಆಯಾ ಋತುವಲ್ಲಿ ಸಿಗುವಂಥ ಹಣ್ಣುಗಳು. ಅದರಲ್ಲೂ ಭಾರತೀಯ ಮೂಲದ ಹಣ್ಣುಗಳನ್ನು ನಿಮ್ಮ ಮಕ್ಕಳಿಗೆ ಕೊಡಿ. ದುಬಾರಿ ಬೆಲೆ ತೆತ್ತು ಆ ವಿದೇಶಿ ಹಣ್ಣುಗಳನ್ನು ತರಬೇಕಾಗಿಲ್ಲ. ಇಡೀ ಹಣ್ಣನ್ನು ಕೊಡಬೇಕಾಗಿಲ್ಲ. ಒಂದು ಸೇಬನ್ನು ತಂದರೆ
ಅದನ್ನು ಹೆಚ್ಚಿ 4 ಭಾಗ ಮಾಡಿ ಒಂದನ್ನು ನಿಮ್ಮ ಹುಡುಗನಿಗೆ, ಮತ್ತೊಂದನ್ನು ನಿಮ್ಮ ಹುಡುಗಿಗೆ, 3ನೇ ಹೋಳನ್ನು ನಿಮ್ಮ ಹೆಂಡತಿಗೆ, 4ನೇ ಹೋಳನ್ನು ನೀವು ತಿನ್ನಿ. 1 ಹೋಳು ತಿಂದರೂ ಸಾಕು. ಹೀಗೆ 5 ಬೇರೆ ಬೇರೆ ಹಣ್ಣುಗಳು ಪ್ರತಿದಿನ ನಿಮ್ಮ ಮಗುವಿನ ಹೊಟ್ಟೆಯನ್ನು ಸೇರಬೇಕು. ಆಗ ಮಗುವಿನ ಬೆಳವಣಿಗೆಗೆ, ಎಲ್ಲ ಕೆಲಸ ಕಾರ್ಯಗಳಿಗೆ ಅಗತ್ಯವಾದ ವಿಟಮಿನ್ಗಳು, ಖನಿಜಗಳು, ಲವಣಗಳು ಎಲ್ಲವೂ ಈ ಹಣ್ಣುಗಳು, ತರಕಾರಿ, ಸೊಪ್ಪಿನ ಮೂಲಕ ಸಿಗುತ್ತೆ ನಿಮ್ಮ ಮಗುವಿಗೆ. ಈ ಕೆಲಸವನ್ನು ಮಾಡಬೇಕಾದ ಕರ್ತವ್ಯ, ಧರ್ಮ ಯಾರದ್ದು ಅಂದರೆ ಅಮ್ಮನದು. ಅಮ್ಮ ಈ ಅಡುಗೆಯನ್ನು ಮಾಡಿಕೊಡದೇ ಇದ್ದರೆ ನಿಮ್ಮ ಮಗುವನ್ನು ದಡ್ಡ ಮಗುವನ್ನಾಗಿ ಮಾಡಿದ ಪಾಪ ಕರ್ಮ ನಿಮ್ಮನ್ನು ಸುತ್ತಿಕೊಳ್ಳುತ್ತೆ. ಆ ಕರ್ಮ ಸುತ್ಕೋಬಾರ್ದು ಅನ್ನೋದಾದರೆ ದಯವಿಟ್ಟು ನಿಮ್ಮ ಮಕ್ಕಳಿಗಾಗಿ ಸ್ವಲ್ಪ ಸಮಯವನ್ನು ಕಾದಿಡಿ. ಅವರಿಗೆ ಬೇಕಾದ ಆಹಾರ ಪದಾರ್ಥಗಳನ್ನು ತಯಾರು ಮಾಡಿಕೊಡಿ. ಮುಖ್ಯವಾಗಿ ಜಂಕ್ ಆಹಾರದಿಂದ ನಿಮ್ಮ ಮಗುವನ್ನು ದೂರ ಇಡಿ. ಜಂಕ್ ಆಹಾರ, ಈ ಜಂಕ್ ಆಹಾರ ಎಷ್ಟು ಅಪಾಯಕಾರಿಯಾದದ್ದು ಅನ್ನೋದನ್ನು ತಿಳ್ಕೋಬೇಕಾದ್ರೆ ಅಂತರ್ಜಾಲದಲ್ಲಿ ಸೂಪರ್ ಸೈಜ್ ಮೀ ಅಂತಕ್ಕಂಥ ಒಂದು ಸಾಕ್ಷ್ಯಚಿತ್ರ ಸಿಗುತ್ತೆ ಉಚಿತವಾಗಿ. ಸೂಪರ್ ಸೈಜ್ ಮೀ. ಏನು ಈ ಸಾಕ್ಷ್ಯಚಿತ್ರದ ಹೂರಣ? ಒಬ್ಬ ಸ್ಪರ್ಲಾಕ್ ಅಂತ ಒಬ್ಬ ವ್ಯಕ್ತಿ ಒಂದು ಪ್ರಯೋಗ ಮಾಡೋದಕ್ಕೆ ನಿರ್ಧರಿಸ್ತಾನೆ. 3 ವೈದ್ಯರ ಬಳಿ ಹೋಗಿ ತನ್ನ ಇಡೀ ದೇಹದ ಆರೋಗ್ಯವನ್ನು ತಪಾಸಣೆ ಮಾಡಿ ಅದರ ದಾಖಲೆಯನ್ನು ಇಟ್ಕೋತಾನೆ. ಆನಂತರ ಅವನು ಮಾಡುವ ಕೆಲಸ ಅಂದರೆ ಪ್ರತಿದಿನ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಮ್ಯಾಕ್ಡೊನಾಲ್ಡಲ್ಲಿ ಯಾವ ಆಹಾರವನ್ನು ಸಿದ್ಧಪಡಿಸಿರ್ತಾರೋ ಅದನ್ನು ತಿನ್ನೋದು. ಮ್ಯಾಕ್ಡೊನಾಲ್ಡ್ ಬಿಟ್ಟು ಇನ್ನೇನೂ ಇಲ್ಲ. ಮ್ಯಾಕ್ಡೊನಾಲ್ಡ್ ಅವರು ತಮ್ಮ ಪಿಜ್ಜಾ ಜೊತೆ ಕೋಕಾ ಕೋಲಾನೋ ಮತ್ತೊಂದು ಪಾನೀಯ ಕೊಡ್ತಾರೆ, ಅದನ್ನೇ ಕುಡಿಯೋದು. ಶುದ್ಧ ನೀರು ಬೇಡ ನಮಗೆ. ಅವರು ಕೊಡುವ ಪಾನೀಯ, ಅವರು ಕೊಡುವ ಪಿಜ್ಜಾ, ಹಾಟ್ ಡಾಗ್, ಕೋಲ್ಡ್ ಕ್ಯಾಟ್ ಏನೇನಿದೆಯೋ ಅವೆಲ್ಲ ತಿನ್ನೋದು. 1 ತಿಂಗಳು ತಿನ್ನಬೇಕು ಅಂತ. 1 ತಿಂಗಳು ತಿಂದ ಮೇಲೆ ಈ ಆಹಾರ ತನ್ನ ಮೇಲೆ ಯಾವ ರೀತಿಯ ದುಷ್ಪರಿಣಾಮವನ್ನು ಬೀರಿದೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಮತ್ತೆ ಅದೇ 3 ವೈದ್ಯರ ಬಳಿ ಹೋಗಿ ಮೊದಲು ಏನೇನು ಪರೀಕ್ಷೆಗಳನ್ನು ಮಾಡಿದ್ರೋ ಆ ಎಲ್ಲ ಪರೀಕ್ಷೆಗಳನ್ನು ಮತ್ತೆ ಮಾಡಿ 2ಕ್ಕೂ ಹೋಲಿಕೆಯನ್ನು ಮಾಡಿ ಅಂತಿಮ ಫಲಿತಾಂಶವನ್ನು ಕೊಡಬೇಕು ಅನ್ನೋದು ಆತನ ಇಚ್ಛೆ. 10 ದಿನ ತಿನ್ನೋಷ್ಟರಲ್ಲಿ ಅವನ ದೇಹದ ತೂಕ 5 kg ಹೆಚ್ಚಾಗುತ್ತೆ. ಅದಾದ ಮೇಲೆ ಕೊಲೆಸ್ಟ್ರಾಲ್, ಅದಾದ ಮೇಲೆ BP, ಅದಾದ ಮೇಲೆ ಸಕ್ಕರೆ, ಎಲ್ಲಕ್ಕಿಂತ ಮುಖ್ಯವಾಗಿ ಮನಸ್ಸಿನ ಮೇಲೆ ಖಿನ್ನತೆ, ಡೆಪ್ರೆಷನ್. ಆ ಥರದ್ದೇನೂ ವಿಚಾರ ನಡೆದಿಲ್ಲ. ಖಿನ್ನನಾಗೋದಕ್ಕೆ ಯಾವುದೇ ವಿಶೇಷ ಪ್ರಕರಣ ಅವನ ಬದುಕಲ್ಲಿ ನಡೆದಿಲ್ಲ. ಆದರೆ ಆ ಆಹಾರವೇ ಅವನಿಗೆ ಖಿನ್ನತೆಯನ್ನು ಉಂಟು ಮಾಡ್ತಾ ಇದೆ. ಅತಿ ಸಕ್ಕರೆ ಖಿನ್ನತೆಯನ್ನು ಉಂಟು ಮಾಡುತ್ತೆ. ಜಂಕ್ ಆಹಾರ ಪದಾರ್ಥದಲ್ಲಿರೋದು ಅತೀ ಸಕ್ಕರೆ, ಅತೀ ಉಪ್ಪು, ಅತೀ ಟ್ರಾನ್ಸ್ಫ್ಯಾಟಿ ಆ್ಯಸಿಡ್ಸ್ ಮತ್ತು ಅತೀ ಮೈದಾ. ಇದರಲ್ಲಿ ಪ್ರೋಟೀನ್ಸ್ ಇಲ್ಲ, ವಿಟಮಿನ್ಸ್, ಮಿನರಲ್ಸ್ ಇಲ್ಲ. ದೇಹವನ್ನು ಕಟ್ಟುವಂಥ ಒಂದೇ ಒಂದು ರಾಸಾಯನಿಕ ವಸ್ತು ಇಲ್ಲ. ತಕ್ಷಣ ಮುಂದುವರ್ಸೋಕ್ಕೆ ಹೋಗ್ತಾನೆ, ವಾಂತಿ ವಾಂತಿ ವಾಂತಿ, ನಿರಂತರ ವಾಂತಿ. ಯಾಕಂದರೆ ತಿಂದದ್ದನ್ನು ಹೊಟ್ಟೆ ಸ್ವೀಕರಿಸ್ತಾ ಇಲ್ಲ, ಗಲಾಟೆ ಮಾಡ್ತಾ ಇದೆ, ನನಗೆ ಪಿಜ್ಜಾ ಬೇಡ ಅಂತ. ಕಷ್ಟಪಟ್ಟು 30 ದಿನಗಳ ಕಾಲ ತಿಂದು ಆ ಎಲ್ಲ ಫಲಿತಾಂಶವನ್ನು ಸಂಗ್ರಹ ಮಾಡಿ ಇದ್ರ ಬಗ್ಗೆ ಸಾಕ್ಷ್ಯಚಿತ್ರ ಮಾಡಿದ್ದಾನೆ. ಆ ಸಾಕ್ಷ್ಯಚಿತ್ರವನ್ನು ನೀವು ನೋಡಿ ನಿಮ್ಮ ಮಕ್ಕಳಿಗೂ ತೋರಿಸಿ. ದಯವಿಟ್ಟು ಜಂಕ್ ಆಹಾರದಿಂದ ನಿಮ್ಮನ್ನು ಮಾತ್ರವಲ್ಲ, ನಿಮ್ಮ ಕುಟುಂಬವನ್ನು ಮಾತ್ರವಲ್ಲ, ಇಡೀ ದೇಶವನ್ನು ರಕ್ಷಿಸಬೇಕಾದ ಹೊಣೆ ನಿಮ್ಮ ಕೈಯಲ್ಲಿದೆ. ಈ 3 ವಿಚಾರಗಳನ್ನು
ನಿಮ್ಮ ಜೊತೆ ಹಂಚ್ಕೋಬೇಕು ಅನ್ನೋ ಉದ್ದೇಶದಿಂದ ಬೆಂಗಳೂರಿಂದ ಇಲ್ಲಿವರೆಗೂ ಬಂದಿದ್ದೇನೆ. ನನ್ನನ್ನು ಕರೆಯಿಸಿ ನಿಮ್ಮೆಲ್ಲರನ್ನ ಭೇಟಿಯಾಗುವ ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ಗೆಳೆಯ ಅಭಿಷೇಕನ ಜೊತೆ ನಿಮ್ಮ ಶಾಲೆಯ ಆಡಳಿತ ವರ್ಗದವರು, ಅಧ್ಯಾಪಕ ವರ್ಗದವರು, ಬೋಧಕೇತರ ವರ್ಗದವರು, ತಾಯಂದಿರಾದ ನೀವು ಹಾಗೂ ವಿದ್ಯಾರ್ಥಿಗಳು ತಾವೆಲ್ಲ ಕರೆಸಿದ್ದೀರಿ. ಪ್ರೀತಿ ಅಭಿಮಾನ ಬಿಟ್ಟು ನನ್ನ ಕೃತಜ್ಞತೆಗಳನ್ನು ವ್ಯಕ್ತಪಡಿಸ್ತಾ, ನಾನು ಮಾತನಾಡಿದ್ದು ಅರ್ಥವಾಯಿತೋ ವ್ಯರ್ಥವಾಯಿತೋ ಗೊತ್ತಿಲ್ಲ. ಅರ್ಥವಾಗಿದ್ದರೆ ಬಹಳ ಸಂತೋಷ. ಅರ್ಥವಾಗಲಿಲ್ಲ ಸರ್, ಯಾಕೆ ಎಷ್ಟೊತ್ತು ಮಾತನಾಡಿದ್ರಿ, ಎಲ್ಲ ವ್ಯರ್ಥವಾಯಿತು ಅಂದರೆ ಮತ್ತೂ ಸಂತೋಷ. ಸಾಧ್ಯವಾದರೆ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ. ನಿಮ್ಮ ಕನ್ನಡ ಕೇಳೋಕ್ಕೆ ಕಿವಿಗೆ ಇಂಪು ಸರ್. ಥ್ಯಾಂಕ್ ಯು ವೆರಿ ಮಚ್.